ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಕವಿದ ಬೆನ್ನಲ್ಲೇ ಕೇವಲ ಮನುಷ್ಯರ ಜೀವ ಮಾತ್ರ ಅಲ್ಲ, ಭೂತಾಯಿಯ ಒಡಲು ಕೂಡ ಚೂರು ಚೂರು ಆಗ್ತಾ ಇದೆ. ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ನಡುವಿನ ಈ ಭೀಕರ ಸಂಘರ್ಷ ಈಗ ಕೇವಲ ಗಡಿಗಳ ನಡುವಿನ ಕಾಳಗವಾಗಿ ಉಳಿದಿಲ್ಲ. ಇದು ಪರಿಸರದ ಮೇಲೆ ನಡೆಸಿರುವಂತಹ ಅಘೋಷಿತ ದಾಳಿಯಾಗಿದೆ. ಕ್ಷಿಪಣಿಗಳ ಅಬ್ಬರ, ಬಾಂಬ್ಗಳ ಸ್ಫೋಟ ಮತ್ತು ರಾಸಾಯನಿಕ ಅಸ್ತ್ರಗಳ ಬಳಕೆಯಿಂದ ಗಾಳಿ, ನೀರು, ಮಣ್ಣು ವಿಷಪೂರಿತವಾಗ್ತಾ ಇದೆ. ಯುದ್ಧದ ಬಿಸಿಗೆ ಸುಟ್ಟು ಹೋಗ್ತಾ ಇರುವಂತಹ ಕಾಡುಗಳು, ಮಲಿನವಾಗ್ತಾ ಇರುವಂತಹ ಸಮುದ್ರ ಮತ್ತು ವಿಷಗಾಳಿಯಿಂದ ಭವಿಷ್ಯದ ಪೀಳಿಗೆಗೆ ಉಳಿಯುವಂಥದ್ದು ಕೇವಲ ಬೂದಿ ಮಾತ್ರನಾ ಅನ್ನುವಂತಾಗಿದೆ. ಈ ಯುದ್ಧದ ಪರಿಸರ ಹಾನಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಸ್ರೇಲ್ ಮತ್ತು ಇರಾನ್ ಬೆಂಬಲಿತ ಗುಂಪುಗಳ ನಡುವಿನ ಪ್ರತಿದಾಳಿಯಿಂದಾಗಿ ಪಶ್ಚಿಮ ಏಷ್ಯಾದ ಜೀವ ವೈವಿಧ್ಯಕ್ಕೆ ತುಂಬಲಾರದ ನಷ್ಟ ಉಂಟಾಗ್ತಾ ಇದೆ. ಇಸ್ರೇಲ್ ನಡೆಸ್ತಾ ಇರುವಂತಹ ವೈಮಾನಿಕ ದಾಳಿಗಳು ಮತ್ತು ಇರಾನ್ ಉಡಾಯಿಸ್ತಾ ಇರುವಂತಹ ನೂರಾರು ಕ್ಷಿಪಣಿಗಳು ಕೇವಲ ಕಟ್ಟಡಗಳನ್ನ ಮಾತ್ರ ಕೆಡವುತ್ತಾ ಇಲ್ಲ, ಇದು ಬದಲಾಗಿ ವಾತಾವರಣಕ್ಕೆ ಟನ್ಗಟ್ಟಲೆ ಇಂಗಾಲದ ಡೈಆಕ್ಸೈಡ್ ಮತ್ತು ಹಾನಿಕಾರಕ ಅನಿಲಗಳನ್ನು ಹೊರಹಾಕ್ತಾ ಇವೆ. ಇದರಿಂದಾಗಿ ಜಾಗತಿಕ ತಾಪಮಾನ ಏರಿಕೆಗೆ ಈ ಯುದ್ಧ ದೊಡ್ಡ ಕೊಡುಗೆಯನ್ನ ನೀಡ್ತಾ ಇದೆ ಅಂತ ಪರಿಸರ ವಿಜ್ಞಾನಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಈ ಭೀಕರತೆ ಪರಿಸರದ ಮೇಲೆ ಬೀರ್ತಾ ಇರುವಂತಹ ಪ್ರಮುಖ ಪರಿಣಾಮಗಳು ಏನು ಅಂತ ನೋಡೋದಾದ್ರೆ, ಇಸ್ರೇಲ್ ಬಳಸ್ತಾ ಇರುವಂತಹ ಬಿಳಿ ರಂಜಕ ಕೇವಲ ಮನುಷ್ಯರ ಚರ್ಮವನ್ನ ಮಾತ್ರ ಅಲ್ಲ, ಮಣ್ಣಿನ ಫಲವತ್ತತೆಯನ್ನು ಕೂಡ ಸುಟ್ಟು ಹಾಕ್ತಾ ಇದೆ. ಇದು ದಶಕಗಳ ಕಾಲ ಮಣ್ಣಿನಲ್ಲಿ ಉಳಿದು ಕೃಷಿಯನ್ನ ನಾಶಪಡಿಸ್ತಾ ಇದೆ. ಇನ್ನು ನಿರಂತರ ಕ್ಷಿಪಣಿ ದಾಳಿ ಮತ್ತು ತೈಲ ಡಿಪೋಗಳ ಮೇಲಿನ ಸ್ಫೋಟದಿಂದಾಗಿ ಪಶ್ಚಿಮ ಏಷ್ಯಾದ ಆಕಾಶವೇ ಫುಲ್ಲು ಕಪ್ಪು ಹೊಗೆಯಿಂದ ಆವೃತವಾಗ್ಬಿಟ್ಟಿದೆ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಿಂದಾಗಿ ವಿಷಕಾರಿ ಅನಿಲಗಳು ಉಸಿರಾಟದ ಕಾಯಿಲೆಗಳಿಗೆ ಕೂಡ ಕಾರಣವಾಗ್ತಾ ಇದೆ. ಈ ಯುದ್ಧದಿಂದಾಗಿ ರಾಸಾಯನಿಕ ತ್ಯಾಜ್ಯಗಳು ಅಂತರ್ಜಲ ಮತ್ತು ಸಮುದ್ರವನ್ನ ಸೇರ್ತಾ ಇವೆ. ಇದರಿಂದಾಗಿ ಸಮುದ್ರದ ಜೀವಿಗಳು ನಾಶ ಆಗ್ತಾ ಇದೆ ಮತ್ತು ಕುಡಿಯುವ ನೀರು ಕೂಡ ವಿಷಪೂರಿತವಾಗ್ತಾ ಇದೆ. ಇಸ್ರೇಲ್ ಮತ್ತು ಲೆಬನಾನ್ ಗಡಿ ಭಾಗದಲ್ಲಿರುವಂತಹ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಇದರಿಂದ ಅಪರೂಪದ ವನ್ಯಜೀವಿಗಳು ಮತ್ತು ಪಕ್ಷಿ ಸಂಕುಲಗಳು ವಿನಾಶದ ಅಂಚಿಗೆ ತಲುಪಿವೆ. ಪರಿಸರ ತಜ್ಞರ ಅಂದಾಜಿನ ಪ್ರಕಾರ ಕಳೆದ ಕೆಲವು ತಿಂಗಳಿನಿಂದ ನಡೆದಂತಹ ಯುದ್ಧದಿಂದಾಗಿ ಉಂಟಾಗಿರುವಂತಹ ಪರಿಸರ ಹಾನಿಯನ್ನ ಸರಿಪಡಿಸಬೇಕು ಅಂತ ಏನಾದರೂ ಅಂದ್ರೆ ಕನಿಷ್ಠ 50ರಿಂದ 100 ವರ್ಷಗಳೇ ಆಗಬೇಕಾಗುತ್ತೆ. ಅಷ್ಟು ಹಾನಿಯನ್ನ ಉಂಟು ಮಾಡ್ತಾ ಇದೆ ಈ ಯುದ್ಧ. ಭೂಮಿ ಇರ್ಬೋದು, ಅರಣ್ಯ ಪ್ರದೇಶಗಳಿರ್ಬೋದು, ಸಮುದ್ರ ಇರ್ಬೋದು, ಅನಿಲಗಳಿರ್ಬೋದು, ಅಷ್ಟರ ಮಟ್ಟಿಗೆ ಹಾನಿಗೊಳಗಾಗ್ತಾ ಇದೆ. ಈ ಯುದ್ಧದಲ್ಲಿ ಬಳಕೆಯಾಗುವಂತಹ ಸ್ಫೋಟಕದಲ್ಲಿ ಇರುವಂತಹ ಸೀಸ ಮತ್ತು ಪಾದರಸದಂತಹ ಭಾರ ಏನಿರುತ್ತೆ, ಆ ಲೋಹಗಳು ಮಣ್ಣನ್ನ ಶಾಶ್ವತವಾಗಿ ಬಂಜರು ಮಾಡ್ತಾ ಇದೆ. ಇರಾನ್ನ ತೈಲ ಸೌಲಭ್ಯಗಳ ಮೇಲೆ ದಾಳಿಯನ್ನ ನಿರಂತರವಾಗಿ ನಡೆಸಲಾಗ್ತಾ ಇದೆ. ಈ ದಾಳಿ ಆದ್ರೆ ಉಂಟಾಗುವಂತಹ ತೈಲ ಸೋರಿಕೆ ಏನಿದೆ ಅದು ಇಡೀ ಪ್ರದೇಶದ ಪರಿಸರ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸಲಿದೆ. ಈಗಾಗಲೇ ಯುದ್ಧ ಭೂಮಿಯಲ್ಲಿ ಸಾವಿರಾರು ಟನ್ ಘನ ತ್ಯಾಜ್ಯ ಮತ್ತು ಕಟ್ಟಡಗಳ ಅವಶೇಷಗಳ ರಾಶಿಯೇ ಬಿದ್ದಿದೆ. ಈ ಅವಶೇಷಗಳಲ್ಲಿ ಇರುವಂತಹ ಕಲ್ನಾರು ಮತ್ತು ಇತರೆ ಅಪಾಯಕಾರಿ ವಸ್ತುಗಳು ಸಾರ್ವಜನಿಕರ ಆರೋಗ್ಯದ ಮೇಲೆ ದೀರ್ಘಕಾಲದ ದುಷ್ಪರಿಣಾಮವನ್ನ ಬೀರುತ್ತೆ. ಯುದ್ಧದ ಅಬ್ಬರದಲ್ಲಿ ಪ್ರಕೃತಿಯ ಆಕ್ರಂದನ ಯಾರಿಗೂ ಕೂಡ ಕೇಳಿಸ್ತಾ ಇಲ್ಲ ಅನ್ನುವಂಥದ್ದು ವಿಷಾದದ ಸಂಗತಿ. ಒಟ್ಟಾರೆಯಾಗಿ ಮನುಷ್ಯರ ಅಧಿಕಾರ ದಾಹಕ್ಕೆ ಮೂಕ ಪ್ರಾಣಿಗಳು ಮತ್ತು ಪರಿಸರ ಬಲಿಯಾಗ್ತಾ ಇದೆ. ಆಯುಧಗಳ ಸದ್ದಿನ ನಡುವೆ ಪ್ರಕೃತಿಯ ನಾಶ ಜಾಗತಿಕ ವಿಪತ್ತಿಗೆ ಮುನ್ನುಡಿ ಬರಿತಾ ಇದೆ. ವಿಶ್ವ ಸಮುದಾಯ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಈ ಪರಿಸರ ಮಾರಣ ಹೋಮವನ್ನ ತಡೆಯದೇ ಹೋದ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯ ಕುಲಕ್ಕೆ ಬದುಕೋದಕ್ಕೆ ಭೂಮಿ ಕೂಡ ಉಳಿಯೋದಿಲ್ಲ ಅನ್ನುವಂಥ ಭಯ ಕಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.